मन प्यारे राजा
ಚಳವಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಾಗ್ದಾದಿನ ಕರ ನಿರಾಕರಣೆ ಚಳವಳಿ, ದಂಡಿ ಉಪ್ಪಿನ ಸತ್ಯಾಗ್ರಹ, ಕಿಪ್ ಸಂಧಾನ, ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಮಂತ್ರಿಮಂಡಳಿಯ ನಿಯೋಗ ಇವು ಸ್ವಾತಂತ್ರ್ಯ ಹೋರಾಟದ ಕೆಲವು ಮೈಲಿಗಲ್ಲುಗಳಾಗಿವೆ. ಬ್ರಿಟಿಷರು ಮಾಡಿದ ತಂತ್ರ ಸಾಹಸಿತ್ತು. 1947 ಆಗಸ್ಟ್ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯವನ್ನು ಪಡೆದೆವು. ದಿಲ್ಲಿಯ ಕೆಂಪು ಕೋಟೆಯ ಮೇಲೆ ಬ್ರಿಟಿಷರ ಧ್ವಜ ಇಳಿದು ನಮ್ಮ ತ್ರಿವರ್ಣ ಧ್ವಜ ಏರಿತು. ಅನೇಕ ದೇಶದ ಬಗ್ಗೆ ಜನತೆಗೆ ಶುಭ ಕೋರಿದರು. ಪ್ರಾಚೀನ ಕಾಲದಿಂದಲೂ ವೈಭವವಾಗಿ ಮೆರೆದ ಭಾರತ ಗುಲಾಮಗಿರಿಯಿಂದ ಮುಕ್ತವಾಯಿತು. Today is our independence day. Our country got independence from the British rule as possession. We got independence at midnight on 15th August 1947.
ಒಂದೇ ಮಾತನ್ನು ಇಲ್ಲಿ ಇವ ಪುರಾಣ ಮಕ್ಕಳಿಗೂ ರಾಜಲಕ್ಷ್ಮಿ ತಂಡ ಮತ್ತು ರುಕ್ಮಿಣಿ ತಂಡ ಶ್ರೀ ಕೃಷ್ಣ ಅವರು ಮತ್ತು ಇಲ್ಲಿರುವ ಇದರ ಮಹಿಳೆಯರು ಮಹಿಳೆಯರಿಗೆಲ್ಲರಿಗೂ ವಂದಿಸಿ ಮತ್ತು ಈ 65 ಷಷ್ಠ್ಯಾಬ್ದಿ 61ನೇ ಸ್ವಾತಂತ್ರ್ಯ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ಇದರ ಶುಭಾಶಯಗಳಿಗೂ ಇದೊಂದು ಸಂತೋಷದ ಗಡಿ ನಮಗೆಲ್ಲ. ಯಾಕೆಂದರೆ ನಾವೆಲ್ಲರೂ ಹೆಚ್ಚು ಕಡಿಮೆ ಇಲ್ಲಿ ಇರೋರಿಗೆ ಎಲ್ಲರೂ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಹುಟ್ಟಿಗಳು ಇರಬಹುದು ಅನ್ಸುತ್ತೆ. ಕೆಲವು ಜನರು ಸ್ವಾತಂತ್ರ್ಯ ಹುಟ್ಟಿದ್ದಾರೆ. ಹಾಗಾಗಿ ಆ ಸ್ವಾತಂತ್ರ್ಯ ಎಂಬುದು ಏನು ಅಂತ ನಮಗೆ ಅದರ ಅರಿವಿಲ್ಲ ಅಂತ ನಾನು ಹೇಳ್ತೇನೆ. ಅದು ಇಲ್ಲದೇ ಇರುವಾಗ ಆ ವಸ್ತುವಿನ ಬೆಲೆ ಜಾಸ್ತಿ ಹಿಡಿದಿರುತ್ತೆ ಎಂಬ ಹುಬ್ಬಳ್ಳಿಯ ಲ್ಯಾಮಿಂಟನ್ ಹೈಸ್ಕೂಲಿನ ಬಾಲಕ ತನ್ನ 13 ವರ್ಷದಲ್ಲಿಯೇ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕಾಲಿಟ್ಟು ಹುತಾತ್ಮನಾದ ಬಾಲಕನ ಕಥೆ ಇದು. ದುರ್ಗದ ಬಯಲಿನಲ್ಲಿ ನಡೆಯುವ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಳ್ಳಲು ನಾರಾಯಣ ತೀರ್ಮಾನಿಸಿದ. ಆದರೆ ಅದು ಹಿರಿಯರ ಚಳುವಳಿ, ನೀನೇಗೆ ಅದರಲ್ಲಿ ಸೇರುವೆ? ಅಮ್ಮ, ವಯಸ್ಸಿನ ಪ್ರಶ್ನೆ ಅಲ್ಲ, ಭಾರತ ಮಾತೆಯನ್ನು ಹೇಗೆ ಸೇವೆ ಸಲ್ಲಿಸುವುದು ಮುಖ್ಯ ಉದ್ದೇಶ. ಆಯ್ತು, ಒಳ್ಳೆಯದಾಗಲಿ. ಹೋಗಿ ಬಾ ಮಕ್ಕಳು. ಜಾರ್ಜ್ ಹೀಗೆ 13ನೇ ವರ್ಷದಲ್ಲಿಯೇ ಹುತಾತ್ಮನಾದ ಬಾಲಕ ನಾರಾಯಣ. ಈಗ ಪಾತ್ರಧಾರಿಗಳ ಪರಿಚಯ. ಸೂತ್ರಧಾರಿಯಾಗಿ ಪ್ರಮೋದ್, ಕಥನಕಾರನಾಗಿ ಭರತ್, ನಾಯಕ ನಾರಾಯಣನಾಗಿ ರಕ್ಷಿತ್, ತಾರೆಯಾಗಿ ಸಂಜನಾ, ಚಳುವಳಿಕಾರರಾಗಿ ಪವಿತ್ರ, ಸಿಂಧೂರ ಮತ್ತು ತಂಡದವರು.
ಬಯಸ್ತಾ